ಮೆಟೀರಿಯಲ್ಸ್ ಡೆಮೋ ಮಾಡಿರ್ತಾರೆ, ಮತ್ತು ನಮ್ಮ ಟೀಚರ್ಸು ಬುಕ್ಸ್ ಎಲ್ಲ ನಿಮಗೆ ತೋರಿಸಿರ್ತಾರೆ. ಅವ್ರಿಗೆ ಇಂಪ್ಲಿಮೆಂಟು ಲ್ಯಾಬು ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಹೌದಾ. ಎಷ್ಟು ನಾವು POP ಅಟೆಂಡ್ ಮಾಡಿದ್ವಿ. I am the Dhruva parent. So I got a complaint from him because he was very silent in the class. He was not talking to teacher and about the syllabus, whatever the teaching from him for his side, no response was getting. We got a complaint at first. So we was very feeling bad. So he was not reacting to that, how to express him. So he was very tense of it. So now ma'am got initiated for him and ma'am changed him a lot. I feel very proud of it, and seeing him directly like that, I feel very proud. So thank you so much ma'am. Now my kid is in play group. ನನಗೆ ಏನು ಖುಷಿ ಅಂತಂದರೆ ಶಿ ಈಸ್ ಕಾನ್ವರ್ಸಿಂಗ್ ವಿತ್ ಹರ್ ಫ್ರೆಂಡ್ಸ್. ಮನೆಯಲ್ಲಿ ಮಾತೇ ಆಡೋದಿಲ್ಲ, ಸೋಲೋ ಹಾಗಾಗಲಿ 3 hours ಕೂತ್ಕೊಳ್ತಾಳೆ. ನಾನಿಲ್ಲ ಅಂದರೂ ಸುಮ್ಮನೆ ಸೋಲೋ ಕೂತ್ಕೊಂಡು, ಬಟ್ ಯರ್ ಶಿ ಇಸ್ ಸ್ಪೀಕಿಂಗ್ ಅಂಡರ್ the way she interact with her friends was very happy, and lab materials alli she is good. I have 2 sons, Dhruvi in LKG lower prep and Shrayan 3rd standard. ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ನನ್ನ ಮಕ್ಕಳನ್ನ ಇಲ್ಲೇ ಓದಿಸ್ತಾ ಇದ್ದೀನಿ. ಲೈಕ್ ಐ ಆಮ್ ಸ್ಯಾಟಿಸ್ಫೈಡ್. ಅವ್ರು ಏನು ಕಲ್ತಿದಾರಲ್ಲ, ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ಇಟ್. ಲ್ಯಾಬ್ ಆ್ಯಕ್ಟಿವಿಟೀಸ್, ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಇವತ್ತೇನು ಆ್ಯಕ್ಟಿವಿಟಿ ಇಟ್ಟಿದ್ರು ಅದು ತುಂಬ ಚೆನ್ನಾಗಿತ್ತು. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಮತ್ತು ಅವರಲ್ಲಿ ಒಂದು ಸ್ಟೇಜ್ ಫಿಯರ್ ಹೋಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಆ್ಯಕ್ಟಿವಿಟಿ. ಈ ಥರ ಪೇರೆಂಟ್ಸ್ ಕರೀತಾರೋದ್ರಿಂದ ಪೇರೆಂಟ್ಸ್ಗೂ ಸಹ ಒಂದು ಇಂಟ್ರೆಸ್ಟ್ ಇರುತ್ತೆ ಆ ಮಗು ಯಾವ ರೀತಿ ಹೇಳುತ್ತೆ ಅಂತ. ಮತ್ತು ನಮ್ಗೆ ಈ ಸ್ಕೂಲಿಂದ ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು. ಸೊ ನಂಗೆ ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು Ma'am, it's very nice ma'am, nice experience we had. Yearly you are conducting same thing, but last yearಗೂ yearಗೂ ತುಂಬ ಇಂಪ್ರೂವ್ ಆಗಿದೆ. ಏನಂದ್ರೆ ಮನೇಲಿ ಸ್ವಲ್ಪ ತರಲೆ. ಕ್ಲಾಸ್ ವೈಸ್ ಈಸ್ ವೆರಿ ಗುಡ್. ಕ್ಲಾಸ್ ವೈಸ್ ಆಕ್ಟಿವಿಟೀಸ್, ಡಿಸಿಪ್ಲಿನ್ ಅಂಡ್ ಆಲ್ ಇಸ್ ವೆರಿ ಗುಡ್ and is doing well. And one more, my first child also is studying here only. Even he is doing very well ma'am. Yeah, thank you. And Sadak is very nice and you are improving a lot. I think more improvement is there. Thank you. ಅವನು ಪರವಾಗಿಲ್ಲ, ಸ್ಕೂಲಿಂದ ಚೆನ್ನಾಗಿ ಈ ಅದೆಲ್ಲ ಕಲಿತಾ ಇದ್ದಾನೆ. ಮೆಟೀರಿಯಲ್ಲು ಚೆನ್ನಾಗಿ ಇದು ಮಾಡಿದ್ದಾನೆ. ಥ್ಯಾಂಕ್ ಯು ಸೋ ಮಚ್. ಈ ಆಕ್ಟಿವಿಟಿ ಅಬೌಟ್ ಯೋರ್ ಚೈಲ್ಡ್. ಆಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡ್ದ. ಫಸ್ಟ್ ಟೈಮ್ ಈ ವರ್ಷ ಬಂದಿರೋದು, ಬಟ್ ಮುಂಚೆ ಏನೋ ಇಂಪ್ರೂವ್ಮೆಂಟ್ ಆಗ್ತೇನೆ ಅಂತ ಖುಷಿ ಆಗಿದೆ. ಹ್ಯಾಪಿ ಮಾರ್ನಿಂಗ್. ನನ್ನ ಮಗನ ಹೆಸರು ನೇಹಾಂತ್ ನಾಯಕ. ಮೆಟೀರಿಯಲ್ ಎಲ್ಲ ಚೆನ್ನಾಗಿ ಮಾಡಿದ್ನು, ಅರ್ಥ ಆಗ್ತಾ ಇದೆ ಮಗುಗೆ. ನನಗೂ ಸಂತೋಷ ಆಗ್ತಾ ಇದೆ. ಎಲ್ಲ ಚೆನ್ನಾಗಿದೆ. ಮಗುಗೆ ಪ್ರಾಕ್ಟಿಕಲಾಗಿ ಇಟ್ಕೊಡೋದು ಕೂಡ ತುಂಬ ಇಷ್ಟ ಆಯಿತು. ಬಟ್ ಟೈಮಿಂಗ್ ಸ್ಲಾಟ್ ತುಂಬ ಹೈ ಇದೆ, ಚಿಕ್ಕ ಮಗು ಇಲ್ಲ. ಸೊ ಅದು ಸ್ಲಾಟ್ ಟೈಮಿಂಗ್ ಕಮ್ಮಿ ಮಾಡಿದ್ರೆ ಅದರದ್ದೇ ಎವ್ರಿಥಿಂಗ್ ಈಸ್ ಗುಡ್. ತುಂಬ ಇಷ್ಟ ಆಯ್ತದೆ. ಕ್ವಿಕ್ ಲರ್ನಿಂಗ್ ಇದೆ, ಅಂದರೆ ಏನೋ ಒಂದು ಅವ್ರಿಗೆ ಟಚ್ ಆ್ಯಂಡ್ ಫೀಲ್ ಕೊಡ್ತಾ ಇದೆ. ಬರೀ ಥಿಯರಿಟಿಕಲಿ ಇರ್ತೀರ, ಪ್ರಾಕ್ಟಿಕಲಿ ಸಹ ಹೇಳ್ಕೊಡ್ತಿದ್ದಾರೆ. ಸೊ ಚೆನ್ನಾಗಿದೆ, ಕಾನ್ಸೆಪ್ಟ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ. ಮಕ್ಕಳು ಗಟ್ಟಿ ಹೊಡೆಯುತ್ತೀರ, ಅದು ಮೆಟೀರಿಯಲ್ ಎಲ್ಲ ಮಾಡೋದು ತುಂಬ ಚೆನ್ನಾಗಿ ತಲೆಗೆ ಹೋಗ್ತಾ ಇದೆ. ಕ್ರೀಡೆಯಿಂದ ಇದು ಚೆನ್ನಾಗಿ ಉಪಯೋಗ ಆಗ್ತಿದೆ. Happy morning ma'am. My name is Mamta. My child name is ಉತ್ಸವಿ ಆರಾಧ್ಯ. ನನ್ನ ಫೀಲಿಂಗ್ ಏನಂದರೆ ಲರ್ನಿಂಗ್ ತುಂಬ ಚೆನ್ನಾಗಿದೆ ಅನ್ನೋದೊಂದು ಇದಿದೆ, ಮತ್ತು ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಿದೆ ಮಗುವಲ್ಲಿ. ನಾನು 2 years ಎಕ್ಸ್ಪೀರಿಯನ್ಸ್ ಇದೆ ಸ್ಕೂಲಲ್ಲಿ. ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ಇಯರೇ ನನಗೆ ತುಂಬ ಫೀಲ್ ಚೆನ್ನಾಗಿದೆ ಅನ್ನಿಸ್ತು. ಸೊ ನನಗೆ ಲಾಂಗ್ ಆದರೂ ನನಗೆ ಇದೇ ಸ್ಕೂಲ್ ಬೇಕು ಅಂತ ನನ್ನ ಮಗಳನ್ನ ಇಲ್ಲಿ ಜಾಯಿನ್ ಮಾಡಿಸಿದ್ದೀನಿ. ವ್ಯಾನ್ ಫೆಸಿಲಿಟೀಸ್ ಕೇಳಿದ ತಕ್ಷಣ ನನಗೆ ಚೆನ್ನಾಗಿ ರಿಯಾಕ್ಟ್ ಮಾಡೋದ್ರು. ಸರ್ರೇ ಆಗ್ಬೋದು, ಎಲ್ಲರೂ ಅಷ್ಟೇ, ಫ್ಯಾಕಲ್ಟೀಸು, ಟೀಚಿಂಗ್ ಎಲ್ಲನೂ ಆಲ್ ಆರ್ ವೆಲ್. ಮತ್ತು ನನ್ನ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ದಾಳೆ, ಮನೆಗಿಂತೂ ಸ್ಕೂಲಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿದ್ದಾಳೆ. ಯಾವುದೇ ಆಗಲಿ ಬಂದು ನನಗೆ ಇದೇ ಮಾಡಿಸೋದು, ಇವತ್ತು ಕ್ಲಾಸ್ ಹೀಗಿತ್ತು, ಲ್ಯಾಬ್ ಹೀಗಿತ್ತು ಅಂತ ಎಲ್ಲಾನು ಅವಳು ಎಕ್ಸ್ಪ್ಲೈನ್ ಮಾಡೋ ರೇಂಜ್ಗೆ ಬೆಳೆದಿದ್ದಾಳೆ. ನಂಗೆ ತುಂಬ ಖುಷಿ ಆಗ್ತಿದೆ. In one line, when I have to give feedback, I was like, he is very, very happy to come to school. That is the feedback I can give. Early in the morning, he will be very active to go to the school. So that is the feedback, and he is ಓದ್ತಾ ಇರೋದು ಚೆನ್ನಾಗಿದೆ. ಆಕ್ಟಿವಿಟೀಸು ಅವನೇ ಓನಾಗಿ ಮಾಡ್ತಾ ಇರೋ ಪ್ರಾಕ್ಟಿಕಲ್ ಕೊಟ್ಟು ಯಾವ ಥರ ಮಾಡ್ತಾನೆ, ಅವ್ನಿಗೆ ಯಾವ ಥರ ಬ್ರೈನ್ ಸ್ಕಿಲ್ಸ್ ಇದೆ, ಸ್ಕಿಲ್ಸ್ ಯಾವ ಥರ ತೋರಿಸ್ತಾ ಇದ್ದಾನೆ, ಓನ್ ಕಾನ್ಸೆಪ್ಟ್ ಏನು ಅಂತ ಗೊತ್ತಿದೆ. ಅವನಲ್ಲಿರೋ ಸ್ಕಿಲ್ಸ್ನ ಯಾವ ಥರ ತೋರಿಸ್ತಾ ಇದ್ದಾರೆ, ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ದ. ನಮಗೆ ಖುಷಿ ಆಯಿತು. ಅದ್ರ ಮ್ಯಾಮ್ ಫಸ್ಟಿಗಿಂತನೇ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ABCD ಕೂಡ ಬರ್ತಾ ಇರಲಿಲ್ಲ, ಇವಾಗ ಚೆನ್ನಾಗಿ ಬರೀತಾನೆ, ಓದ್ತಾನೆ. ಖುಷಿ ಆಗ್ತದೆ ಒಂಥರ. ಸ್ಕೂಲ್ ತುಂಬ ಚೆನ್ನಾಗಿದೆ. ಮಕ್ಕಳು ತುಂಬ ಅಗ್ರಿಮೆಂಟ್ ಆಗಿದ್ದಾರೆ. ಮಕ್ಕಳು ಅಷ್ಟೇ ಫ್ರೀಯಾಗಿರ್ತಾರೆ. ಮಕ್ಕಳು ಮನೇಲಿ ಇದ್ದೋ ಥರ ಫ್ರೀಯಾಗಿರ್ತಾರೆ. ಮತ್ತು ಕ್ರೀಡೆ ಇರೋದ್ರಿಂದ ಮಕ್ಕಳು ತುಂಬ
ತುಂಬ ಉಪಯೋಗ ಇರುತ್ತೆ. ಟೆಕ್ ಆ್ಯಂಡ್ ಫೀಲ್ ಎಲ್ಲ ಬರುತ್ತೆ. ಮತ್ತು ಮಕ್ಕಳು ಪ್ಲೇಗ್ರೌಂಡ್ ಆಗಲಿ ಸ್ಕೂಲ್ ಆಗಲಿ ತುಂಬ ಚೆನ್ನಾಗಿರುತ್ತೆ. How do you feel about your child? Yes, ma'am, good and active in the school and as well as at home also, ma'am. How was today's participation, ma'am? How did he do his activity? What activity did he do, ma'am? He done max activity, ma'am. In that he has to count the boxes and he have done very well. And everything is good, ma'am. He is good in the class and everything, ma'am. How do you feel about your child's participated in BEP? ಇಟ್ಸ್ ನೈಸ್ ಮ್ಯಾಮ್. So share your experience, ma'am. What did you learn? ಏನು ಕಲಿತು ಮಗು ಅಂತ? ಅದೇ ಟಚ್ ಮಾಡಿ ಅವರು ಈ ವರ್ಡ್ ಏನು ಅನ್ನೋದು ತಿಳ್ಕೊಂಡಿದ್ದಾರೆ. ಅದರಿಂದ ನಮಗೂ ಖುಷಿ ಆಯ್ತು You are satisfied with your child's? My name is ತುಷಾರಾ. LKG ಓದ್ತಿದ್ದಾಳೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾಳೆ. ಮೆಟೀರಿಯಲ್ನಿಂದ ಹೆಂಗೆ ಯಾವ ಪಾರ್ಟ್ ಎಲ್ಲಿದೆ ಯಾವ ಥರ ಎಲ್ಲ ಒಳ್ಳೆಯದಾಗಿ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ ನನಗೆ. ಚೆನ್ನಾಗಿ ಮಾಡ್ತಿದ್ದಾಳೆ.